ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿರುವಂಥ ಕೆಲವೊಂದು ತುಂಬ ಕಡಿಮೆ ಬೆಲೆಯ ಯುನೀಕ್ ಸೂಪರ್ ಕೂಲ್ ಗ್ಯಾಜೆಟ್ಗಳಿರುವಂಥದ್ದು. ಇದರಲ್ಲಿ ₹300 ಗ್ಯಾಜೆಟ್ ಕೂಡ ಇದೆ, ₹1,500 ಗ್ಯಾಜೆಟ್ ಕೂಡ ಇರುವಂಥದ್ದು. ನಾನಿವತ್ತು ಈ ಮೂರನ್ನೂ ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಈ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ಬೋದಾ ತಿಳ್ಕೊತಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನನಗೆ ತುಂಬ ಇಷ್ಟ ಆದಂಥ ಮತ್ತು ಇದರಲ್ಲಿ ಚೀಪೆಸ್ಟ್ ಗ್ಯಾಜೆಟಿಂದ ಶುರು ಮಾಡ್ತೀನಿ. ಸೊ ಇದರ ಹೆಸರು ಬಂದ್ಬಿಟ್ಟು ಡೋರ್ ವಿಂಡೋ ಎಂಟ್ರಿ ಅಲಾರಮ್ ಅಂತ. ನೋಡ್ತಾ ಇದ್ದಾರೆ, ಇಷ್ಟೇ ಸಣ್ಣ ಗ್ಯಾಜೆಟ್ಟು, ಇದರ ಬೆಲೆ ಕೇವಲ ₹300, ₹280, ₹300ಗೆಲ್ಲ ಈ ಒಂದು ಗ್ಯಾಜೆಟನ್ನು ಪರ್ಚೇಸ್ ಮಾಡ್ಬೋದು. ಈ ಪ್ಯಾಕೇಜ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಗ್ಯಾಜೆಟ್ ಬಿಟ್ಟರೆ ಬೇರೇನೂ ಸಹ ನಿಮಗೆ ಇದರೊಳಗಡೆ ಸಿಗ್ತಾ ಇಲ್ಲ. ಸೊ ಡೈರೆಕ್ಟಾಗಿ ಇದು ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತ ಡೈರೆಕ್ಟಾಗಿ ಡೆಮೋನೇ ತೋರಿಸ್ಬಿಡ್ತೀನಿ, ಆಯಿತಾ. ಸೊ ನೀವು ರಾತ್ರಿ ಮಲ್ಕೊಂಡಿರ್ತೀರ, ಮನೆಯೊಳಗೆ ಕಳ್ಳರು ಎಂಟ್ರಾಗೋ ಸಾಧ್ಯತೆ ಇರುತ್ತೆ, ಅಥವಾ ನಿಮ್ಮ ಮಗಳು ಮನೆಗೆ ಲೇಟಾಗಿ ಎಂಟ್ರಾಗ್ಬೋದು. ಸೊ ಗೊತ್ತಾಗಲ್ಲ ಎಷ್ಟು ಗಂಟೆಗೆ ಮನೆಗೆ ಬರ್ತಾರೆ ಅವರು ಅಂತ. ಸೊ ಆ ಟೈಮಲ್ಲಿ ಇದನ್ನು ನೀವು ಅವರ ಡೋರಿಗೆ ಅಳವಡಿಸ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾವು ವಿಂಡೋಗೆ ಅಥವಾ ಡೋರಿಗೆ ಇದನ್ನು ಅಂಟಿಸ್ಬೋದು ಅಂತ. ಸೊ ಒಂದ್ಸಲ ಅಂಟಿಸಾದ್ಮೇಲೆ ವಿಂಡೋ ಅಥವಾ ಡೋರ್ ಕ್ಲೋಸ್ ಆಗಿದ್ದಾಗ ನಾವು ಇದನ್ನು ಆನ್ ಮಾಡ್ತೀನಿ. ಸೊ ಕ್ಲೋಸ್ ಆಗಿದ್ದಾಗ ಯಾವುದೇ ಸೌಂಡ್ ಬರೋದಿಲ್ಲ, ಆಯಿತಾ, ಸೈಲೆಂಟ್ ಆಗಿದೆ. ಇನ್ ಕೇಸ್ ಯಾರಾದರೂ ಡೋರನ್ನ ಅಥವಾ ವಿಂಡೋನ ಓಪನ್ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ಇದು ವಿಂಡೋ ಅಟ್ಯಾಚ್ ಆಗಿದೆ, ವಿಂಡೋ ಓಪನ್ ಅಥವಾ ಡೋರ್ ಓಪನ್ ಆದ ತಕ್ಷಣ ಸೊ ಈ ರೀತಿ ಸೌಂಡ್ ಬರೋಕ್ಕೆ ಶುರುವಾಗುತ್ತೆ. ಮತ್ತೆ ವಿಂಡೋ ಹಾಕಿದ ತಕ್ಷಣ ಸೌಂಡ್ ಆಫ್ ಆಗುತ್ತೆ. ಸೊ ಯಾರಾದರೂ ಕಳ್ಳರು ಮನೆಗೆ ಎಂಟರ್ ಆದರು ಅಂತ ಅಂದರೆ ಆ ಸೌಂಡಿಗೆ ನಿಮ್ಗೆ ಎಚ್ಚರ ಆಗಿಬಿಡುತ್ತೆ. ಸೊ ಇದು ಈ ಒಂದು ₹300 ಗ್ಯಾಜೆಟಿಂದ ಅಡ್ವಾಂಟೇಜ್. ನನಗಂತೂ ತುಂಬ ಯುನೀಕ್ ಅಂತ ಅನ್ನಿಸ್ತು. ನೋಡಿ, ವಿಂಡೋ ಓಪನ್ ಆದ ಸೌಂಡು, ನೋಡಿದ ತಕ್ಷಣ ಸೌಂಡ್ ಆಫ್ ಆಗಿಬಿಡುತ್ತೆ. ಸೊ ಸಕಲಾಗಿದೆ. ಮತ್ತು ಇದರ ವಾಲ್ಯೂಮ್ ಒಂದು ಲೆವೆಲಿಗೆ ಜೋರಾಗೂ ಇದೆ. ಇವರೇ ಒಳಗಡೆ ಬ್ಯಾಟ್ರಿಯನ್ನು ಕೂಡ ಕೊಟ್ಟಿರ್ತಾರೆ. ಅದು ರೀಪ್ಲೇಸಬಲ್ ಬ್ಯಾಟ್ರಿ, ನೀವು ಬೇಕಾದ್ರೆ ಪರ್ಚೇಸ್ ಮಾಡಿ ಇದನ್ನು ರೀಪ್ಲೇಸ್ ಕೂಡ ಮಾಡ್ಕೊಬೋದು. ಪರ್ಸ್ನಲಿ ನನಗಂತೂ ಹೆವಿ ಯೂಸ್ಫುಲ್ ಆಗುವಂಥ ಗ್ಯಾಜೆಟ್ ಅಂತ ಅನ್ನಿಸ್ತಾ ಇದೆ. ಸೊ ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ? ಇನ್ ಕೇಸ್ ಪರ್ಚೇಸ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಫಿಲಿಯೇಟ್ ಲಿಂಕು. ಪರ್ಚೇಸ್ ಮಾಡಬೇಕು ಅನ್ನೋರು ಮಾಡಬಹುದು. ಇನ್ನು ನೆಕ್ಸ್ಟ್ ನನ್ನ ಫೇವ್ರೆಟ್ ಗ್ಯಾಜೆಟ್ಟಿಗೆ ಹೋಗ್ತೀನಿ. ಸೊ ಇದೊಂದು ಹೀಟರ್, ಆಯಿತಾ, ಪೋರ್ಟಬಲ್ ಹೀಟರು. ಈ ಚಳಿಗಾಲದಲ್ಲಿ ನಂಗೆ ಅನ್ನಿಸ್ತಂಗೆ ತುಂಬ ಯೂಸ್ ಆಗಬಹುದಾದಂಥ ಒಂದು ಗ್ಯಾಜೆಟ್ ಅಂತ ಅನ್ಬೋದು. ಇದ್ರ ಮೇಲ್ಗಡೆ 1000 ವ್ಯಾಟ್ ಅಂತ ಇದೆ, ನೋಡ್ತಾ ಇದ್ದೀರಾ, 1000 ವ್ಯಾಟ್ ಅಂತ ಇದೆ. ಆದರೆ ಇದು 1000 ವ್ಯಾಟ್ ಅಲ್ಲ. ಸೊ ಈ ಬಾಕ್ಸ್ ಮೇಲೆ 1000 ವ್ಯಾಟ್ ಅಂತ ಇದೆ, ಆದರೆ ಅಮೆಝಾನ್ ಪೇಜಲ್ಲಿ 400 ವ್ಯಾಟ್ ಅಂತ ಇದೆ. ಸೊ ನೀವು ಇನ್ ಕೇಸ್ ಲೋಕಲ್ ಶಾಪಲ್ಲಿ ಎಲ್ಲಾದರೂ ಪರ್ಚೇಸ್ ಮಾಡೋಕ್ಕೆ ಹೋದ್ರಿ ಅಂತ ಅಂದರೆ ಆ ಶಾಪ್ನವನು 100% 1000 ವ್ಯಾಟ್ ಅಂದ್ಬಿಟ್ಟೆ ಕೊಟ್ಟಿರೋನು. ಬಟ್ ಅಮೆಝಾನಲ್ಲಿ 400 ವ್ಯಾಟ್ ಅಂತ ಇದೆ. ಸೊ ಹೆಂಗೆ ಮಾರ್ಕೆಟಿಂಗ್ ಡಮ್ಮಿ ಮಾಡ್ತಾರೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ. ಸೊ ಬಾಕ್ಸ್ ಒಂದು ಲೆವೆಲಿಗೆ ಪರವಾಗಿಲ್ಲ, ಸುಮಾರಾಗಿದೆ. ಇವೆಲ್ಲ ನಂಗೆ ಅನಿಸ್ತಂಗೆ ಚೈನೀಸ್, ಇಲ್ಲಿ ನೋಡಿ, ಮೇಡ್ ಇನ್ ಚೈನಾ, ಚೈನೀಸ್ ಇಂಪೋರ್ಟೆಡ್ ಪ್ರಾಡಕ್ಟ್ಗಳು. ಇದನ್ನು ನಾನು ₹1000 ಪರ್ಚೇಸ್ ಮಾಡಿದೆ. ಸಿಮಿಲರ್ ಗ್ಯಾಜೆಟ್ಗಳು ನಿಮಗೆ ₹700, ₹800, ₹900 ಕೂಡ ಸಿಗ್ತವೆ, ಆಯಿತಾ. ಇದು ಸ್ವಲ್ಪ ಏನೋ ರಿಮೋಟ್ನ ಮುಖಾಂತರ ಎಲ್ಲ ಕಂಟ್ರೋಲ್ ಮಾಡ್ಬೋದು ಅಂತ ಇತ್ತು, ಅದಕ್ಕೋಸ್ಕರ ₹1000 ಕೊಟ್ಟು ಆರ್ಡ್ರ್ ಮಾಡಿದೆ. ಈ ಒಂದು ಬಾಕ್ಸನ್ನು ನೀವು ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಒಂದು ಹೀಟರ್ ನೋಡೋಕ್ಕೆ ಸಿಗುತ್ತೆ. ಒಂದು ಲೆವೆಲಿಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ದೊಡ್ಡದಾಗೇ ಇದೆ ಗ್ಯಾಜೆಟ್, ತುಂಬ ಸಣ್ಣದೇನೂ ಅಲ್ಲ, ಒಂದು ಲೆವೆಲಿಗೆ ದೊಡ್ಡದಾಗೇ ಇದೆ. ಮೇಲ್ಗಡೆ ಏನೋ ಶೋ ಥರ ಇದೆ, ಕೆಳಗಡೆ ನಮಗೆ ಸಿಗ್ತಾ ಇದೆ ಗ್ರಿಲ್ಗಳು ಸಿಗ್ತಾ ಇದೆ ಹೀಟರ್ದು. ಸೊ ಪರವಾಗಿಲ್ಲ, ಬಿಲ್ಡು ಒಂದು ಲೆವೆಲಿಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಕ್ವಾಲಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗೆ ಒಂದು ಯೂಸರ್ ಮ್ಯಾನ್ಯುವಲ್ಲು, ಇನ್ಸ್ಟ್ರಕ್ಷನ್ಸ್ ಎಲ್ಲ ಸಿಗ್ತದೆ. ಇದಕ್ಕೆಲ್ಲ ವಾರಂಟಿ ಇರೋದಿಲ್ಲ ನಂಗೆ ಅನ್ನಿಸ್ತಂಗೆ. ಅಮೆಝಾನ್ ಅವ್ರು ಏನು ರಿಪ್ಲೇಸ್ಮೆಂಟ್ ವಾರಂಟಿ ಕೊಡ್ತಾರಲ್ವ ಸ್ಟಾರ್ಟಿಂಗು, 1 ವಾರಕ್ಕೂ 10 ದಿನಕ್ಕೂ ಅಷ್ಟೇ. ಅದು ಬಿಟ್ಟರು ಅದಾದಮೇಲೆ ಇನ್ ಕೇಸ್ ಹಾಳಾಯಿತು ಅಂತಂದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ನಂತರ ಒಂದು ರಿಮೋಟ್ ಕೊಟ್ಟಿದ್ದಾರೆ. ಸೊ ರಿಮೋಟಿಗೆ ಮುಂಚೆ ಅವರೇ ಬ್ಯಾಟ್ರಿಯನ್ನು ಕೂಡ ಹಾಕಿದ್ದಾರೆ. ರಿಮೋಟ್ ಕ್ವಾಲಿಟಿ ಪರವಾಗಿಲ್ಲ, ಸುಮಾರಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಸಿಗ್ತಾ ಇಲ್ಲ. ಇದೇನಪ್ಪ ಅಂತ ಅಂದರೆ ಒಂದು ರೂಮ್, ಸಣ್ಣ ರೂಮ್, ತುಂಬ ದೊಡ್ಡ ರೂಮಿಗೆ ಇದು ಕಷ್ಟ ಆಗುತ್ತೆ. ಪ್ಲಗ್ ಮಾಡಿದ್ಮೇಲೆ ಇಲ್ಲಿ ಪವರ್ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ಆನ್ ಮಾಡಿಕೊಂಡ್ರೆ ನಿಮಗೆ ಹೀಟರ್ ಮನೆಯನ್ನು ಸ್ವಲ್ಪ ಅಂದರೆ ರೂಮನ್ನು ಒಂದು ಸ್ವಲ್ಪ ಹೀಟ್ ಮಾಡೋಕ್ಕೆ ಶುರುವಾಗುತ್ತೆ.
ಪ್ರಿಫರಬಲಿ ನೀವು ಪ್ರತಿಯೊಂದು ವಿಂಡೋ ಡೋರನ್ನು ಕ್ಲೋಸ್ ಮಾಡಿದ್ರೆ ತುಂಬ ಫಾಸ್ಟಾಗಿ ಹೀಟ್ ಮಾಡ್ಬೋದು. ಜಾಸ್ತಿ ಏರಿಯಾನ ಇದು ಕವರ್ ಮಾಡಲ್ಲ ಆಯಿತಾ. ಇಷ್ಟು ಸಣ್ಣ ಹೀಟರ್ ಇದೆ ಅಂದರೆ ಎಷ್ಟು ಏರಿಯಾ ಕವರ್ ಮಾಡ್ಕೊಬೋದು ನೀವು ಯೋಚನೆ ಮಾಡಲಿ. ಬಟ್ ಎಲ್ಲ ಕ್ಲೋಸ್ ಆಗಿರಬೇಕು. ರೂಮಲ್ಲಿರುವಂಥ ಎಲ್ಲ ಏರ್ ಮಾಲಿಕ್ಯೂಲ್ಸ್ಗಳನ್ನು ಹೀಟ್ ಮಾಡಬೇಕು ಅಂದರೆ ಸ್ವಲ್ಪ ಕ್ಲೋಸ್ ಆಗಿದ್ರೆ ಸ್ವಲ್ಪ ಬೇಗ ಹೀಟ್ ಆಗುತ್ತೆ. ಮೇಲ್ಗಡೆನೂ ಕೂಡ ನಿಮಗೆ ಇದನ್ನು ಟೈಮರ್ ಕೊಟ್ಟಿದ್ದಾರೆ. ಅಂದರೆ ನೀವು ಇಷ್ಟೊತ್ತಾದ್ಮೇಲೆ ಆಫ್ ಆಗೋ ರೀತಿ ನೀವು ಟೈಮರ್ನ ಸೆಟ್ ಮಾಡ್ಕೊಬೋದು. ಡಿಗ್ರೀಸ್ ಎಷ್ಟು ಹೀಟ್ ಆಗಬೇಕು ಅನ್ನೋದನ್ನು ನಾವು ಇಲ್ಲೇ ಸೆಟ್ ಮಾಡ್ಕೊಬೋದು. ಸೊ ಪ್ರತಿಯೊಂದು ಕೂಡ ಇದೆ. ಮತ್ತು ಫ್ಯಾನ್ ಸ್ಪೀಡ್ ಒಳಗೆ ಒಂದು ಫ್ಯಾನ್ ಇರುತ್ತೆ, ಒಂದು ಫ್ಯಾನ್ ಸ್ಪೀಡ್ನ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಬೋದು. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ನೀವು ಆನ್ ಮಾಡಿದ ತಕ್ಷಣ ಇಲ್ಲಿ ಲೈಟ್ ಆನ್ ಆಗುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೌಂಡ್ ಅಷ್ಟೊಂದೇನು ಬರುತ್ತೆ ಅಂತ ಅನಿಸಿಲ್ಲ, ಒಂದು ಲೆವೆಲಿಗೆ ಕಡಿಮೆನೇ ಸೌಂಡ್ ಬರುತ್ತೆ. ಮತ್ತು ಈ ರಿಮೋಟ್ನ ಮುಖಾಂತರನ ಕೂಡ ನಾವು ಇದನ್ನು ಕಂಟ್ರೋಲ್ ಮಾಡ್ಬೋದು. ಈ ರಿಮೋಟ್ ಮೇಲ್ಗಡೆ ಚೈನೀಸಲ್ಲೂ ಬರ್ದಿದೆ, ಇಂಗ್ಲೀಷಲ್ಲೂ ಬರ್ದಿದೆ. ಅಟ್ಲೀಸ್ಟ್ ನಮ್ಮ ಭಾರತಕ್ಕೆ ಅಂದ್ಬಿಟ್ಟು ಕಸ್ಟಮೈಸು ಮಾಡಿಸಿಲ್ಲ ಅವರು. ಹೆಂಗಿತ್ತು ಹಂಗೆ ಇಂಪೋರ್ಟ್ ಮಾಡ್ಕೊಂಡು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಹೀಟಪ್ಪು, ಕೂಲು, ಈಗ ಸ್ಪೀಡು, ಟೈಮರ್ ಇಲ್ಲೇ ಪ್ರತಿಯೊಂದನ್ನು ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಓಕೆ, ಡೈರೆಕ್ಟಾಗಿ ಡೆಮೋನೇ ತೋರಿಸ್ಬಿಡ್ತೀನಿ. ಸೊ ನೀವು ಪ್ಲಗ್ ಮಾಡ್ತೀರಾ. ಪ್ಲಗ್ ಮಾಡಾದ ತಕ್ಷಣ ಇಲ್ಲಿ ಪವರ್ ಬಟನ್ನು ಆನ್ ಮಾಡ್ತೀರಾ. ಪವರ್ ಆನ್ ಆಗುತ್ತೆ. ನೋಡ್ತಾ ಇದ್ದೀರಾ, ಸ್ವಲ್ಪ ಸೌಂಡ್ ಬರ್ತಾ ಇದೆ. ಮೇಲ್ಗಡೆ ಕೆಂಡದ ರೀತಿ ನಿಮಗೆ ಒಂದು LED ಹಾಕ್ಬಿಟ್ಟು ಕಾಣೋ ರೀತಿ ಶೋ ಪೀಸ್ ಅಷ್ಟೇ. ಹೀಟರ್ ನಿಮಗೆ ಇಲ್ಲಿದೆ. ಸೊ ಇಲ್ಲಿ ಬಿಸಿ ಗಾಳಿ ಬರೋಕ್ಕೆ ಶುರುವಾಗುತ್ತೆ, ಒಂದು ಲೆವೆಲಿಗೆ ಬಿಸಿ ಆಗುತ್ತೆ. ಟೆಂಪ್ರೇಚರ್ನ ನಾವು ಇಲ್ಲಿ ನಂಬರ್ ತೋರಿಸ್ತಾ ಇದೆ. ಸೊ ಜಾಸ್ತಿ ಕೂಡ ಮಾಡ್ಕೊಬೋದು, ಕಡಿಮೆ ಕೂಡ ಮಾಡ್ಕೊಬೋದು. ಇದು ಟೈಮರ್, ಎಷ್ಟು ನಿಮಿಷ ಇದು ರನ್ ಆಗಬೇಕು ಅಂತ. ಇದು ಫ್ಯಾನ್ ಸ್ಪೀಡು, ಹೈ ಫ್ಯಾನ್ ಸ್ಪೀಡು, ಲೋ, ಹೈ, ಲೋ. ಸೊ ಈ ರೀತಿ. ಮತ್ತು ಈ ರಿಮೋಟ್ನ ಮುಖಾಂತರನೂ ಕೂಡ ನೀವು ಸೇಮ್ ಅದೇ ರೀತಿ ಇಲ್ಲೇ ನಾವು ಸೆಟ್ ಮಾಡ್ಬೋದು ಟೆಂಪ್ರೇಚರ್ನ, ಟೈಮರ್ನ. ಮತ್ತು ಆಫ್ ಕೂಡ ಮಾಡ್ಬೋದು, ಅಂದರೆ ರಿಮೋಟನ್ನು ಆಫ್ ಮಾಡ್ಬೋದು ಅಷ್ಟೇ. ಸೊ ಯುನೀಕ್ ಗ್ಯಾಜೆಟ್ ಅಂತ ಅನ್ನಿಸ್ತು. ಸೊ ನೋಡಿ, ಅವಶ್ಯಕತೆ ಇರೋರು, ಒಂದು ಸಣ್ಣ ರೂಮ್ ಇದೆ ಅಂತ ಅಂದರೆ ಜಾಸ್ತಿ ಬಡ್ಜೆಟ್ ಕೊಟ್ಟು, ಜಾಸ್ತಿ ದುಡ್ಡನ್ನು ಕೊಟ್ಟು ನೀವು ದೊಡ್ಡ ದೊಡ್ಡ ಹೀಟರ್ಗಳನ್ನ ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಪ್ರಿಫರಬಲಿ ಸ್ವಲ್ಪ ಕ್ಲೋಸ್, ಹತ್ತಿರದಲ್ಲಿ ನೀವು ಇದು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನಿಮಗೆ ಅಂದರೆ ಹತ್ತಿರದಲ್ಲಿದ್ದರೆ ಒಂದು ಹೀಟ್ ಸ್ವಲ್ಪ ಬೇಗ ಆಗುತ್ತೆ, ಒಂದು ಫೀಲ್ ಆಗುತ್ತೆ ಹೀಟ್ರದ್ದು. ಸೊ ದೊಡ್ಡ ರೂಮ್ ಆದರೆ ನೀವು ಫುಲ್ಲು ವಿಂಡೋ ಪ್ರತಿಯೊಂದು ಕೂಡ ಕ್ಲೋಸ್ ಮಾಡಿದ್ರೆ ಒಂದು ಮೀಡಿಯಮ್ ರಿಸಲ್ಟನ್ನು ಕೊಡ್ಬೋದು. ಇದು ಬೆಸ್ಟ್ ಅಂತ ಅನ್ನಲ್ಲ, ಒಟ್ಟಿಗೆ ಕ್ಲೋಸ್ ಸ್ವಲ್ಪ ಚೆನ್ನಾಗಿ ಕೆಲಸವನ್ನು ಮಾಡೋದು, ಹತ್ತಿರದಲ್ಲಿದ್ದರೆ ಸ್ವಲ್ಪ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅನ್ನಿಸ್ತು. ಸೊ ಇಷ್ಟು ಈ ಗ್ಯಾಜೆಟ್ನ ಬಗ್ಗೆ. 1,000 ರೂಪಾಯಿ ಇದಕ್ಕೆ. ಸೊ ನೋಡಿ, ಪರ್ಚೇಸ್ ಮಾಡಬೇಕು ಅನ್ನೋರು ಪರ್ಚೇಸ್ ಮಾಡಬಹುದು. ಇನ್ನು ಇವತ್ತಿನ ಕೊನೆಯ ಗ್ಯಾಜೆಟ್ ಬಂದ್ಬಿಟ್ಟು ಮಿನಿ UPS. ಕುಝೋರ್ ಅಂತ ಈ ಕಂಪ್ನಿ ಹೆಸರು, ಬೆಂಗಳೂರದೇ ಕಂಪ್ನಿ. ಇವರು ಲಾಂಚ್ ಮಾಡಿರುವಂಥ ಮಿನಿ UPS. ಈ UPS ಯಾವುದಕ್ಕಪ್ಪ ಅಂತ ಅಂದರೆ ನಿಮ್ಮ ಮನೇಲಿರುವಂಥ ರೂಟರ್ಗೆ. ಸೊ ಎಷ್ಟೋ ಸಲ ಹೆಂಗಾಗುತ್ತೆ ಅಂತ ಅಂದರೆ ಕರೆಂಟ್ ಹೋಗ್ಬಿಡುತ್ತೆ, ಬಟ್ ಸ್ಟಿಲ್ ಆ ರೂಟರ್ ಆನ್ ಆಗಿದ್ರೆ ನೀವು ಆರಾಮಾಗಿ ಇಂಟರ್ನೆಟನ್ನು ಯೂಸ್ ಮಾಡ್ಕೊಬೋದು. ಜಿಯೋ ರೂಟರ್ ಅಂತೂ ಒಂದ್ಸಲ ಆಫ್ ಆಯಿತು ಅಂತ ಅಂದರೆ ಆನ್ ಆಗೋದಕ್ಕೆ 5 ನಿಮಿಷ ತೊಗೊಳುತ್ತೆ. ಅದು ಲೋಡ್ ಆಗಿ ರೆಡ್ ಲೈಟು ಗ್ರೀನ್ ಲೈಟಿಗೆ ಟರ್ನ್ ಆಗೋದಕ್ಕೆ 5 ನಿಮಿಷ ತಗುತ್ತೆ, ಮಧ್ಯೆ ಕರೆಂಟ್ ಹೋಯ್ತು ಅಂದರೆ. ಸೊ ಈ UPS ಮುಖಾಂತರ, ಈ ಮಿನಿ UPS ಮುಖಾಂತರ ನೀವು ಈ ಒಂದು ರೂಟರ್ ಈವನ್ ಕರೆಂಟ್ ಹೋದ್ರೂ ಕೂಡ ಆನ್ ಆಗಿರೋ ರೀತಿ ಮಾಡ್ಕೊಬೋದು. ಒಂದು ರೀತಿ ರೂಟರಿಗೆ ಪವರ್ ಬ್ಯಾಂಕ್ ರೀತಿದು ಕೆಲಸವನ್ನು ಮಾಡುತ್ತೆ. ತುಂಬ ಯುನೀಕ್ ಆಗಿರುವಂಥ ಗ್ಯಾಜೆಟು. ಸೊ ನಿಮ್ಮ ರೂಟರ್ ಎಷ್ಟು ವೋಲ್ಟ್ ಔಟ್ಪುಟ್ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇದು 12 ವೋಲ್ಟು. ಸೊ ಕೆಲವೊಂದು 9 ವೋಲ್ಟ್ ಕೂಡ ಇರುತ್ತೆ. ಸೊ ಅದು ನೋಡಿಕೊಂಡು ನೀವು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಈ ಒಂದು ಬಾಕ್ಸ್ ಒಳಗಡೆ ನಮಗೆ ಡೈರೆಕ್ಟಾಗಿ ಒಂದು ರೂಟರು ಮತ್ತು ಅದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಇದೆ. ಸೊ ಅದು ಬಿಟ್ಟರೆ ಬೇರೇನೂ ಸಹ ಸಿಗ್ತಾ ಇಲ್ಲ. ಸೊ ಈ ರೂಟರ್ ಜೊತೆನೇ ನಿಮಗೆ ಕೆಲವೊಂದು ಕೇಬಲ್ ಎಲ್ಲ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ. ಸೊ ನೀವು ಏನಪ್ಪ ಮಾಡಬೇಕು ಅಂತ ಅಂದರೆ ನಿಮ್ಮ ರೂಟರ್ನ ಜೊತೆಗೆ ಬಂದಿರುವಂಥ ಒಂದು ಪವರ್ ಕೇಬಲ್ ಇದೆ ಅಲ್ವಾ. ಸೊ ಆ ಒಂದು ಪ್ಲಗ್ಗನ್ನು ಈ ಒಂದು ಮಿನಿ UPSಗೆ ಮಾಡಿ, ಆಯಿತಾ. ಸೊ ಈ ಕಡೆ ಇರುವಂಥ ಏನು ಕೇಬಲ್ ಇದೆ ಇದನ್ನು ನಿಮ್ಮ ರೂಟರಿಗೆ ಮಾಡಿ. ಸೊ ಇನ್ ಕೇಸ್ ಕರೆಂಟ್ ಹೋಯಿತು ಅಂತ ಅಂದರೆ ಈ ಒಂದು ಪವರ್ ಬ್ಯಾಂಕ್ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಈ ಒಂದು ಮಿನಿ UPS ಕೆಲಸವನ್ನು ಮಾಡೋಕ್ಕೆ ಶುರು ಆಗುತ್ತೆ. ಕರೆಂಟ್ ಹೋಗಿಲ್ಲ ಅಂತ ಅಂದರೆ ಆಟೋಮೆಟಿಕ್ಕಾಗಿ ಆ ಒಂದು ಏನು ಪವರ್ ಕೇಬಲ್ ಇರುತ್ತಲ್ಲ ಅದರಿಂದ ಡೈರೆಕ್ಟಾಗಿ ಬರ್ತಿರುತ್ತೆ. ಕರೆಂಟ್ ಹೋಯ್ತು ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಈ ಒಂದು ಪವರ್ ಬ್ಯಾಂಕಿಂದ ಪವರ್ ಬರೋಕ್ಕೆ ಶುರುವಾಗುತ್ತೆ. ಅದು ನೀವು ಸ್ವಿಚ್ ಕೂಡ ಮಾಡ್ಕೊಬೋದು. ಈ ಒಂದು ಪವರ್ ಬ್ಯಾಂಕ್ ಕೆಲಸ ಮಾಡಬೇಕು ಬೇಡವೋ ಅಂದ್ಬಿಟ್ಟು ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ ಸ್ಲೈಡರ್ ರೀತಿ, ಇಲ್ಲೇ ನಾವು ಸ್ವಿಚ್ಚನ್ನು ಕೂಡ ಮಾಡ್ಬೋದು. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿರುವಂಥ ಗ್ಯಾಜೆಟ್ ಅಂತ ಅನ್ಸುತ್ತೆ. ಇದನ್ನು ನೀವು 1,500 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದು. ಸಿಮಿಲರ್ ಗ್ಯಾಜೆಟ್ಗಳು ನಿಮಗೆ 1,000 ರೂಪಾಯಿಗೂ ಸಿಗ್ತವೆ. ನನಗಿದು
ಕ್ವಾಲಿಟಿ ಮತ್ತು ಇದರ ರಿವ್ಯೂಸ್ ಎಲ್ಲ ನೋಡಿ ನನಗೆ ಇಷ್ಟ ಆಗಿ ಇದನ್ನು ಪರ್ಚೇಸ್ ಮಾಡಿದೆ. ಅಮೆಝಾನ್ ಬೇಸಿಕ್ಕಿಂದು ಒಂದು ₹1,000 ಸಿಗ್ಬಿಡುತ್ತೆ. ಸೊ ಇದು ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದ್ಸಲ ಕರೆಂಟ್ ಹೋಯ್ತು ಅಂದರೆ ಸುಮಾರು ಒಂದು 2.5 ಗಂಟೆ 3 ಗಂಟೆ ನಾವು ಈ ಕರೆಂಟ್ ಇಲ್ಲಾಂದ್ರೂ ಕೂಡ ರೂಟರ್ನ ಅಂದರೆ ವೈಫೈನ ಯೂಸ್ ಮಾಡ್ಕೊಬೋದು. ಸೊ ನನಗಂತೂ ಹೆವಿ ಯೂಸ್ಫುಲ್ ಆಗಿರುವಂಥ ಗ್ಯಾಜೆಟ್. ಸೊ ಇದಿಷ್ಟು ಇವತ್ತಿನ ಅಮೆಝಾನ್ ಗ್ಯಾಜೆಟ್ಗಳ ಪರಿಚಯ. ಈ ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಬೇಕು ಅನ್ನೋರು ಪರ್ಚೇಸ್ ಮಾಡ್ಬೋದು. ನನಗಂತೂ ತುಂಬ ಫೇವ್ರೆಟ್ ಅನಿಸಿದ್ದು ಈ ಎಂಟ್ರಿ ಅಲರ್ಟ್. ಸೊ ಕೇವಲ ₹300. ಇದು ಕೂಡ ಚೆನ್ನಾಗಿದೆ, 3 ಕೂಡ ತುಂಬ ಯುನೀಕ್ ಅಂತ ಅನ್ನಿಸ್ತು. ಸೊ ಹೀಟರು ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.